ಸಡನ್ ಆಗಿ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಅಂದರೆ ಫಂಕ್ಷನ್ನು ಹೋಗ್ಬೇಕು. ಸೊ ಅವಾಗ ನೀವೇನು ಮಾಡ್ತೀರಾ ಹೇಳಿ? ಸಡನ್ ಆಗಿ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಬರ್ಡೇ ಪಾರ್ಟೀಸ್ ಆಗಿರ್ಬೋದು, ಸೊ ಎಲ್ಲಾರ ಒಂದು ಇವೆಂಟ್ಗೆ ಹೋಗ್ತಾ ಇರ್ಬೋದು. ಸೊ ಅಂಥ ಟೈಮಲ್ಲಿ ನೀವು ಡೈ ಹಾಕೊಂಡಾಗ ಏನಾಗುತ್ತೆ ಅಂದರೆ ಮುಖ ಒಂಥರ ಕಳೆಗಟ್ಟಂಗೆ ಕಾಣಿಸುತ್ತೆ. ಕೆಲವ್ರಿಗಂತೂ ಹೇರ್ ಡೈ ಅಪ್ಲೈ ಮಾಡೋದ್ರಿಂದ ಎಷ್ಟು ಅವ್ರಿಗೆ ಒಂಥರ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಮುಖ ಎಲ್ಲ ಒಂಥರ ಡಲ್ನೆಸ್ ಥರ ಆಗುತ್ತೆ. ಪ್ಲಸ್ ಅವ್ರಿಗೆ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಒಂಥರ ಇದು ಕಾಜಲ್ ಥರ ಅಂದ್ಕೊಳ್ಳಿ, ಕಣ್ಕಪ್ಪು. ಸೊ ಇಲ್ಲೆಲ್ಲ ಕೆಲವ್ರಿಗೆಲ್ಲ ಇಲ್ಲೆಲ್ಲ ಬೆಳ್ಳಗಾಗಿರುತ್ತಲ್ವಾ. ಸೊ ನೀವು ಯಾವ ಥರ ನಾನು ಹೇಳ್ಕೊಡ್ತಾ ಇರೋದು ಅಂದರೆ ಫುಲ್ಲು ಇಡೀ ಇಲ್ಲೆಲ್ಲ ಒಂದು ಸ್ವಲ್ಪ ಹೆಂಗೋ ಕವರ್ ಮಾಡಿಬಿಡ್ಬೋದು, ಒಳಗೇನಾರ ಇದ್ದರೆ ಕಾಣಿಸಲ್ಲ ಅಷ್ಟೊಂದು. ಆ್ಯಕ್ಚುಲಿ ಇದನ್ನು ನೀವು ಅಲ್ಲೂ ಅಪ್ಲೈ ಮಾಡ್ಬೋದು. ಎಲ್ಲೆಲ್ಲಿ ತಲೆ ಮೇಲ್ಗಡೆ ಫುಲ್ ಹಿಂಗೆ ಅಂದ್ಕೊಂಡ್ರೆ ಕಪ್ಪುಗೆ ಬರುತ್ತೆ. ಸೊ ಇದು ಎಷ್ಟು ಚೆನ್ನಾಗಿರೋ ಮೆಥಡು ಅಂದರೆ ಫ್ರೆಂಡ್ಸ್, ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಹೆನ್ನ ಹಾಕ್ಕೊಳ್ತೀವಲ್ವಾ, ಮೆಹಂದಿ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಒಂದೊಂದು ಸಲ ಇಲ್ಲೆಲ್ಲ ಇಂಥ ಕಡೆ ಟಚಪ್ ಏನಾರ ಕೊಡಬೇಕು ಅಂದರೆ ಈ ಥರ ಒಂದು ಕಾಜಲ್ ಥರ ಒಂದು ಇವಾಗ ಏನು ನಾನು ತೋರಿಸ್ತೀನೋ ರೆಮಿಡಿ ಇದು ಮಾಡಿಕೊಂಡ್ರೆ ಸೊ ನಿಮಗೆ ಆ ವೈಟ್ ಆಗಿರೋದು. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಈವನ್ ನಮ್ಮ ಅಮ್ಮನೂ ಹೊರಗಡೆ ಏನಾರ ಫಂಕ್ಷನ್ಸ್ ಏನಾರ ಇದ್ದಾಗ ಪ್ರತಿಯೊಂದಕ್ಕೂ ಡೈ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ, ಅವ್ರು ಕಾಜಲ್ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ನಾನು ಈ ಒಂದು ಮೆಥಡ್ನ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳಿ ಮಮ್ಮಿ ಅಂತ. ಸೊ ಇವಾಗ ಅವರೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಖತ್ತಾಗಿರುವಂತಹ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ನ್ಯಾಚುರಲ್ ಆಗಿ ಹೇರ್ ಡೈ ಅಂದರೆ ಕಪ್ಪುಗೆ ಕಾಣುವಂಗೆ ಹೇಗೆ ಮಾಡ್ಕೋಬೋದು ಅಂತ, ನಾನು ಯಾವುದೇ ಒಂದು ಇಂಡಿಗೋ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಮೆಹಂದಿ ಹೆನ್ನ ಪೌಡರ್ ಯೂಸ್ ಮಾಡ್ತಿಲ್ಲ, ಹಾಗೆ ಹೇಗೆ ಕಪ್ಪು ಮಾಡ್ಕೋಬೋದು ಅನ್ನೋ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನಾವು ಏನು ಗೊತ್ತಾ, ಎಲ್ಲ ಜಸ್ಟ್ ಟಚಪ್ ಥರ ಯೂಸ್ ಮಾಡೋದು ಒಂದು ಮೆಥಡ್ ಆಯಿತಾ. ಇನ್ನೊಂದೇದು ಹೇಳ್ಕೊಡ್ತೀನಿ, ಇನ್ನೊಂದ್ರದ್ದು. ಸೊ ಕೆಲವ್ರಿಗೆಲ್ಲ ಬ್ಲ್ಯಾಕ್ ಹೇರೇ ಇರುತ್ತೆ ಅಂದ್ಕೊಳ್ಳಿ, ಕಪ್ಪು ಕೂದಲೇ ಇರುತ್ತೆ, ಬಿಳಿ ಕೂದಲು ಆಗಿರಲ್ಲ. ಸೊ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಇವಾಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ಒಂದು 20 ಇಯರ್ಸ್ಗೆಲ್ಲ ತುಂಬ ಗ್ರೇ ಹೇರ್ ಆಗೋ ಚಾನ್ಸಸ್ ತುಂಬ ಇರುತ್ತಲ್ವಾ. ಅಂದರೆ ಇವಾಗಿನ ಹೊರಗಡೆ ಪೊಲ್ಯೂಷನಿಂದನೂ ತುಂಬ ಜಾಸ್ತಿ ಜನಕ್ಕೆ ಈ ಥರ ಒಂದು ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ನ. ಸೊ ಅದನ್ನು ಹೇಗೆ ನಾವು ಬ್ಲ್ಯಾಕ್ ಕೂದಲು ಬರೋಂಗೆ ಮಾಡ್ಕೋಬೋದು ಅಂತ ಅದು ಸೆಕೆಂಡ್ನೇ ಟಿಪ್ಪಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ನೇ ಇದರಲ್ಲಿ ಕಾಜಲ್ ಥರ ಮಾಡ್ಕೊಳ್ಳೋದು, ಯಾಕಂದರೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇದೇನು ಗೊತ್ತಾ, ಸಖತ್ತಾಗಿರುವಂತಹ ಒಂದು ರೆಮಿಡಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ಜಸ್ಟ್ ಹಿಂಗೆ ಟಚಪ್ ಥರ ಹಿಂಗೆ ಹಾಕೊಂಡು ಹೊರಟೋದ್ರೆ ಫುಲ್ ಕಪ್ಪುಗೆ ಕಾಣಿಸುತ್ತೆ, ಯಾರಿಗೂ ಗೊತ್ತಾಗಲ್ಲ, ಹೇರ್ ಡೈ ಹಾಕಿರಂಗೆ ಅನಿಸಲ್ಲ. ಸೊ ಆ ಥರ ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, 4 ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹ ಒಂದು ಕಾಜಲ್ ಆಗಿರುತ್ತೆ, ಒಂದು ಕಣ್ಕಪ್ ಥರ ಮಾಡೋದೀಗ ನಾನು. ಅಂದರೆ ಇದನ್ನು ಹೇರ್ ಡೈ ಥರ ಯೂಸ್ ಮಾಡ್ಬೋದು ನೀವು. ಸೊ ಫಸ್ಟ್ ಏನು ಬೇಕಾಗುತ್ತೆ ಅಂದರೆ ಕರೋಂಜಿ ಇದು ಬೇಕಾಗುತ್ತೆ. ಇದೊಂದು ಸ್ವಲ್ಪ ಎಳ್ಳು ಥರ ಇರುತ್ತೆ, ಈ ಒಂದು ಕರೋಂಜಿ ಬೇಕಾಗುತ್ತೆ. ಮತ್ತು ಸೋಂಪು ಬೇಕಾಗುತ್ತೆ, ಸೋಂಪುದು ನೋಡಿ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಕಸ್ತೂರಿ ಟರ್ಮರಿಕ್ ಬೇಕಾಗುತ್ತೆ. ಇದರಲ್ಲಿ ಕಸ್ತೂರಿ ಟರ್ಮರಿಕ್ನೇ ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡಬೇಕು, ಯಾಕೆಂದರೆ ಇದು ಕೂದಲು ಕಪ್ಪಾಗಂಗೆ ಮಾಡುತ್ತೆ ನಮಗೆ. ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಮತ್ತು ಇದು ಆಮ್ಲ ಪೌಡರ್, ಅಂದರೆ ಬೆಟ್ಟದ ನಲ್ಲಿಕಾಯಿದು ಒಂದು ಪುಡಿಯಾಗಿರುತ್ತೆ. ಸೊ ಇದು 4 ಕಂಬೈಂಡ್ ಮಾಡಿ ನಾನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಈ ಒಂದು ಕಲೋಂಜಿ ಅಂತ ನಾನು ಏನು ಹೇಳಿದ್ನೋ, ಅಂದರೆ ಏನು ತೋರಿಸಿದ್ನೋ, ಈ ಒಂದು ಕಪ್ಪು ಬೀಜ ಯಾವುದು ಅಂತ ಅಂದರೆ ಆನಿಯನ್ ಸೀಡ್ಸ್, ಅಂದರೆ ಈರುಳ್ಳಿದು ಬೀಜಗಳಾಗಿರುತ್ತೆ ಇದು. ಸೊ ಅದಕ್ಕೇ ಅಷ್ಟು ನರಿಷ್ಮೆಂಟ್ ಕೊಡೋದು ಮತ್ತು ಕೂದಲು ಕಪ್ಪಾಗಿರೋಂಗೆ ಅದು ಮಾಡುತ್ತೆ. ಸೊ ಬೆಟರ್ ನೀವು ಈ ಥರದ್ದು ಒಂದು ಸ್ಟೋರ್ ಮಾಡಿಕೊಂಡ್ರೆ, ನಾನು ಹೇಗೆ ನಿಮಗೆ ರಾಣಿ ಥರ ಸ್ಕಿನ್ ಮಾಯ್ಶ್ಚರೈಸರು ಪ್ಲಸ್ ಆ್ಯಲೋವೆರಾದು ತೋರಿಸಿದ್ದೀನಿ, ಟೊಮೆಟೊ ಮತ್ತು ಆ್ಯಲೋವೆರಾದು ತೋರಿಸಿದ್ದೀನಿ, ನೈಟ್ ಕ್ರೀಮು, ಅದೆಲ್ಲ ಸಖತ್ ಬೆನಿಫಿಟ್ಸು ಫ್ರೆಂಡ್ಸ್. ನಾನು ಡೈಲಿ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ನಾನು ರಾತ್ರಿ ಬೇರೆ ಅದೇ ಮಾಯ್ಶ್ಚರೈಸರ್ ಅನ್ನಲ್ಲ, ರಾಣಿ ಥರ ಒಂದು ಗೀ ಮತ್ತು ಕೇಸರು ಪ್ಲಸ್ ರೋಸ್ ವಾಟರ್ದೇನು ನಾನು ಅವತ್ತು ತೋರಿಸಿದ್ನಲ್ಲ. ಸೊ ಅದು ಯಾರು ನೋಡಿಲ್ಲ ಅಂದರೆ ರಾಣಿ ಥರ ಮಾಯ್ಶ್ಚರೈಸರ್ ಅಂತ ಏನೋ ಮಾಡಿದ್ದೀನಿ ನೋಡಿ, ರಾಣಿ ಥರ ಚರ್ಮಕ್ಕೆ ಅಂತ, ಆ ವ್ಲಾಗ್ನ ಚೆಕ್ ಮಾಡಿ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅದೆಲ್ಲ ಏನು ಗೊತ್ತಾ, ನಿಮಗೆ ನಿಜವಾಗ್ಲೂ ಬೆನಿಫಿಟ್ಸ್ ಸಿಗುತ್ತೆ. ತುಂಬ ಜನ ಇದು ಮಾಡಿ ಯಾಕೆ ನಮ್ಮ ಮನೇಲಿ ನಮ್ಮ ಅಮ್ಮನೂ ಮಾಡ್ತಾರೆ, ಪ್ಲಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಡಿ ಅವರೆಲ್ಲ ತುಂಬ ಇಷ್ಟಪಟ್ಟರು, ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನನಗೆ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವ್ರಿಗೆಲ್ಲ ಅದು ವರ್ಕೌಟ್ ಆದಾಗ ಫೀಡ್ಬ್ಯಾಕ್ ಕೊಡ್ತಾರಲ್ಲ, ನಮಗೂ ಒಂಥರ ಖುಷಿ ಆಗುತ್ತೆ.
ಸೊ ಅದಕ್ಕೋಸ್ಕರ ಯಾಕೆ ಎಲ್ಲರಿಗೂ ಯೂಸ್ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ಕಾಜಲ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೊಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾರು ಹೋಗ್ಬೇಕಾ, ಸಡನ್ನಾಗಿ ಎಲ್ಲೋ ಒಂದು ಫಂಕ್ಷನ್ ಇರುತ್ತೆ ಅಂದ್ಕೊಳ್ಳಿ, ಡೈ ಹಾಕ್ಕೊಂಡು ಕೂತ್ಕೋತೀರಾ, ವೇಸ್ಟ್ ಅದು. ಅದ್ರ ಬದಲು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಅದನ್ನು ನೀವು ಒಂದು ಚೂರು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಹಾಕೊಂಡ್ಬಿಟ್ರೆ ಡೈ ಥರನೇ ಕಾಣಿಸುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕಂದರೆ ಇದು ನೋಡಿದ್ರಲ್ಲ ಎಲ್ಲ ಹರ್ಬಲ್ನೇ ನಾನು ಯೂಸ್ ಮಾಡಿರೋದಲ್ವಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಲ್ಲರೂ ರೆಡಿ ಇದ್ದೀರಾ? ನನ್ನ ಒಂದು ಸೀಕ್ರೆಟ್ ಹೇರ್ ಡೈ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಹೇರ್ ಡೈ ಅಂತಲೇ ಅಂದ್ಕೊಳ್ಳಿ, ನ್ಯಾಚುರಲ್ ಆಗಿ ಕಪ್ಪಾಗಿ ಮಾಡುತ್ತೆ ನಿಮಗೆ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ಕೊಂಡು ಬಂದರೆ ಫ್ರೆಂಡ್ಸ್ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಈವನ್ ನೀವು ಡೈಲಿನೂ ಹಾಕೋಬೋದು. ದಿನ ಹಾಕೊಂಡು ಬಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮದು ಗ್ರೇ ಹೇರ್ ಬರುತ್ತೆ ನೋಡಿ, ಅದನ್ನು ಸ್ಟಾಪ್ ಮಾಡಿ ಅದು ಕಪ್ಪು ಕೂದಲು ಬೆಳೆಯುವಂತೆ ಪ್ರಮೋಟ್ ಮಾಡುತ್ತೆ. ಮತ್ತು ಕೂದಲು ಕಪ್ಪಾಗಿರುವಂಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ನನ್ನ ಕೂದಲು ನೋಡಿ ಎಷ್ಟು ಕಪ್ಪಾಗೆ ಕಾಣಿಸ್ತಾ ಇದೆ ಅಲ್ವಾ. ಯಾವುದೇ ಒಂದು ಹೇರ್ ಡೈ ಯೂಸ್ ಮಾಡಲ್ಲ ಮತ್ತು ಹೇರ್ ಕಲರ್ನ ಯೂಸ್ ಮಾಡಲ್ಲ. ಇದರಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನು ಇಂಥ ರೆಮಿಡೀಸ್ ಮಾಡಿಕೊಂಡೆ ಈ ಥರ ಕೂದಲನ್ನ ಇನ್ನೂ ಒಂಥರ ಶೈನಿಂಗು, ಉದ್ದನೂ ಬೆಳೆಯುತ್ತೆ, ತಿಕ್ಕಾಗಿ ಬೆಳೆಯುತ್ತೆ. ಮೇಯ್ನಾಗಿ ಅದೇನೆ ತಿಕ್ಕಾಗಿ ಬೆಳೆಯುತ್ತೆ, ಪ್ಲಸ್ ನಿಮಗೆ ಕಪ್ಪಾಗುತ್ತೆ ಕೂದಲು. ಸೊ ಯಾರಿಗೆಲ್ಲ ಆಸೆ ಇದೆಯೋ ಅವರೆಲ್ಲ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಳ್ತೀನಿ. ಫಸ್ಟು ನಾನು ಕಬ್ಬಿಣದ್ದು ಬಾಣಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಒಂದು ನೋಡಿ ಈ ಥರ ಸ್ಪೂನಲ್ಲಿ ಒಂದು 2 ಚಮಚ ಅಷ್ಟು ಹಾಕೋಬೇಕು. ಚೆನ್ನಾಗಿ ಉರಿಬೇಕು. ಹೆಂಗೆ ಉರಿಬೇಕು ನೀವು ಅಂದರೆ ಕಪ್ಪಗಾಗಬೇಕು, ಅದು ಸಿಡಿಯುತ್ತೆ ಒಂದು ಸ್ವಲ್ಪ. ಸೊ ಅದು ತೋರಿಸ್ತೀನಿ ಹಿಂಗಾಗುತ್ತೆ ಅಂತ. ಸೊ ನೋಡಿ ಚೆನ್ನಾಗಿ ಅದು ಸುಟ್ಟೋದಂಗೆ ಆಗಬೇಕದು. ಆಮೇಲೆ ಇದನ್ನು ನೀವು ಸೀಕ್ಲು ಬರಬೇಕು, ಆವಾಗಲೇ ಅದು ಸೀದೋಗ್ಬೇಕು. ಯಾಕಂದರೆ ನಮಗೆ ಕಪ್ಪು ಬಣ್ಣ ಬೇಕಲ್ವ, ನಾವು ಹೇರ್ ಡೈ ಮಾಡ್ತಾ ಇದ್ದೀವಿ. ಹೇರ್ ಡೈಗೆ ಕಪ್ಪುಗೆ ಇರಬೇಕಲ್ವ. ಸೊ ಇದು ಎಣ್ಣೆ ಬಿಡ್ಕೊಳ್ಳುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಕಬ್ಬಿಣದ ಬಾಣಲಿನಲ್ಲೇ ಉರಿಬೇಕು, ಬೇರೆ ಯಾವುದನ್ನು ಯೂಸ್ ಮಾಡೋಂಗಿಲ್ಲ ನಾನು. ನೀವು ಫಸ್ಟೇ ಹೇಳ್ತಾ ಇದ್ದೀನಿ, ಕಬ್ಬಿಣದ ಬಾಣಲಿಲಿ ಹುರಿದಾಗ ಏನಾಗುತ್ತೆ ಅಂದರೆ ಅದ್ರದ್ದು ಒಂದು ಕ್ವಾಲಿಟಿ ಬಿಟ್ಕೊಳ್ಳುತ್ತೆ. ಸೊ ಐರನ್ ಕಂಟೆಂಟ್ ಬಿಡೋದ್ರಿಂದನೇ ನಿಮ್ಮ ಕೂದಲು ಕಪ್ಪಾಗಂಗೆ ಮಾಡೋದದು. ಸೊ ನ್ಯಾಚುರಲ್ ಡೈನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಹೆಂಗೆ ಮಾಡೋದು ಅಂತ. ಸೊ ಆಯಿತಾ, ಇನ್ನೊಂದು ಸ್ವಲ್ಪ ಆಗಬೇಕು, ಅದು ಚೆನ್ನಾಗಾಗಲಿ, ಆಮೇಲೆ ತೋರಿಸ್ತೀನಿ. ಸೊ ನೋಡಿ ಚೆನ್ನಾಗಿ ಸುಟ್ಟೋಗಿರೋ ಸ್ಮೆಲ್ ಬರ್ತಾ ಇದೆ, ಅಲ್ಲಿವರೆಗೂ ಉರಿರಿ. ಅದೇ ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಚೆನ್ನಾಗಿ ಸುಟ್ಟಿರೋ ಸ್ಮೆಲ್ ಬರಬೇಕು, ಕರಕ್ಲಾಗಬೇಕು, ಅಲ್ಲಿವರೆಗೂ ಉರಿಬೇಕು. ಇವಾಗ ನಾನು ಅದಕ್ಕೆ ಸೋಂಪುದು ಹಾಕೋತಾ ಇದ್ದೀನಿ. ಸೊ ನಾವು ಕಲೋಂಜಿದು ಎಷ್ಟು ಹಾಕಿದ್ವಿ ಹೇಳಿ, ಒಂದು 2 ಸ್ಪೂನ್ ಹಾಕಿದ್ವಿ ಅಲ್ವಾ. ಸೊ ಇದೂ ಒಂದು 2 ಸ್ಪೂನ್ ಹಾಕೋಬೇಕಾಗುತ್ತೆ. ಸೋಂಪುನಲ್ಲಿ ನಿಮ್ಗೆ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಕಪ್ಪು ಮಾಡುವ ಎಫೆಕ್ಟಿವ್ ಇದಿದೆ. ಸೊ ಇದೇನು ಗೊತ್ತಾ, ಇದರಲ್ಲೂ ಅಷ್ಟೇ ಚೆನ್ನಾಗಿ ಕರಕ್ಲಾಗೋವರೆಗೂ ಮಾಡಬೇಕು ನೀವು. ಆವಾಗಲೇ ಅದು ನ್ಯಾಚುರಲ್ ಹೇರ್ ಡೈ ಬರುತ್ತೆ, ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲದೆ ನಾವು ಮಾಡ್ತಾ ಇರೋದ್ರಿಂದ. ಸೊ ನಿಮ್ಮ ಕೂದಲನ್ನ ನ್ಯಾಚುರಲ್ ಆಗಿ ಕಪ್ಪಾಗಿ ಇಡುವಂತೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್, ಅದು ಕಪ್ಪುಗೆ ತಿರುಗಬೇಕು, ಅಲ್ಲಿವರೆಗೂ ಮಾಡಿ ತೋರಿಸ್ತೀನಿ. ಇದು ಮಾಡುವಾಗ ಒಂದು ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಮುಖನ ದೂರ ಇಟ್ಕೊಂಡು ಮಾಡಿ, ಸೇಫ್ಟಿ ವೈಸ್ ಹೇಳ್ತಾ ಇರೋದು. ನೋಡಿ ಈ ಥರ ಎಲ್ಲ ಒಂದೊಂದನ್ನು ಕರಕ್ಲಾಗಬೇಕು. ಚೆನ್ನಾಗಿ ಕಪ್ಪಾದ್ರೇ ನಮಗೆ ಡೈ ಥರ ಆಗೋದು, ಅದಕ್ಕೋಸ್ಕರ. ಸೊ ಚೆನ್ನಾಗಿ ಸುಡಬೇಕು, ಅದನ್ನು ಕರಕ್ಲಾಗಬೇಕು. ಒಂದೊಂದು ಇದನ್ನು ಚೆನ್ನಾಗಿ ಕಪ್ಪಾದ್ಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸೊ ನೋಡಿ ಈ ಥರ ಆಗಬೇಕು, ಫುಲ್ ಅದು ಹೊಗೆ ಬರ್ತಾ ಇದೆ, ಕರಕ್ಲಾಗಬೇಕು. ಸೊ ನೋಡಿ ಇದು ಫಸ್ಟ್ ಹುರಿದಿರೋದು ಕಲೋಂಜಿದು, ಸೆಕೆಂಡ್ ಒನ್ನು ಸೋಂಪು. ಈ ಥರ ಕರಕ್ಲಾಗಬೇಕು ಸೋಂಪು. ಸೊ ಎರಡು ಸ್ಪೂನ್ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಲೋಂಜಿ 3 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಕೂದಲು ಫುಲ್ ಕಪ್ಪು ಅಂದರೆ ತಲೆ ಕೂದಲೆಲ್ಲ ಒಂದು ಸ್ವಲ್ಪ ತುಂಬ ಬೆಳ್ಳಗಾಗಿದೆ ಅಂದರೆ ಈ ಥರ ಇದನ್ನು 3 ಸ್ಪೂನ್ ಹಾಕಿ, ಸೋಂಪು 2 ಸ್ಪೂನ್ ಹಾಕ್ಕೊಳ್ಳಿ. ನೀವು ಇದು ಮಾಡ್ಕೋತಾ ಇರ್ಬೋದಲ್ವಾ. ಸೊ ಫಸ್ಟು ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ, ನಿಮ್ಗೆ ಅಡ್ಜಸ್ಟ್ ಆದರೆ ಸ್ಟೋರ್ ಮಾಡಿಟ್ಕೊಳ್ಳಿ. ಸೊ ಬನ್ನಿ, ಇವಾಗ ನಾನು ಕಸ್ತೂರಿ ಟರ್ಮರಿಕ್ ತೊಗೋತಾ ಇದ್ದೀನಿ. ಕಸ್ತೂರಿ ಟರ್ಮರಿಕ್ನ ನಾನು 1 ಸ್ಪೂನ್ ತೊಗೋತಾ ಇದ್ದೀನಿ, ಸಾಕಾಗುತ್ತೆ. ಸೊ ನೋಡಿ 1 ಚಮಚದಷ್ಟು ಸಾಕು. ಅದು ಈಗ ಹೊಗೆ ಬರುತ್ತೆ, ನಂಗೆ ಘಾಟ್ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ನೀವು ಇದರಲ್ಲೇ ಮಾಡಬೇಕು. ಯಾವ್ದು ಹೇಳಿ, ಕಬ್ಬಿಣದ್ದು ಇದರಲ್ಲೇ ಮಾಡಬೇಕಿದು, ಕರಕ್ಲಾಗಬೇಕು. ನಾನು ತೋರಿಸ್ತೀನಿ ಹೆಂಗಾಗುತ್ತೆ. ತಮಾಷೆ ಏನು ಅಂದರೆ, ನಾವೀಗ ಸಾಂಬಾರು ಪುಡಿ ಉರಿತೀವಿ ನೋಡಿ, ಘಾಟು, ಹಂಗೆ ಇದು ಕಸ್ತೂರಿ ಟರ್ಮರಿಕ್ದು ಘಾಟ್ ಥರ ಆಗ್ತಾಯಿದೆ. ಬಟ್ ಏನೋ ಒಂಥರ ಸಖತ್ತಾಗಿರೋ ಸುವಾಸನೆ ಬರ್ತಿದೆ. ನೀವು ಟ್ರೈ ಮಾಡಿ, ಚೆನ್ನಾಗಿ ಸೀಕ್ಲಾಗಬೇಕಲ್ಲ, ಅದಕ್ಕೆ ಧೈರ್ಯವಾಗಿ ಮಾತಾಡ್ತಿದ್ದೀನಿ. ಇಲ್ಲ ಅಂದಿರ ಇವು ಸುಟ್ಟೋಗುತ್ತೆ ಅನ್ಕೋತಿದ್ದೆ. ಬೇಕಾಗಿರೋದೇ ನಮ್ಗದು ಸುಡಬೇಕು, ಕರಕ್ಲಾಗಬೇಕು. ಇವಾಗ ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಕೆಂಡನೇ ಆಗೋಯ್ತು, ಒಳ್ಳೆ ಸಾಂಬ್ರಾಣಿ ಘಾಟ್ ಹಾಕ್ತೀವಲ್ಲ ಆ ಥರ ಆಗೋಗಿದೆ. ಆ ಥರ ಅಂದರೆ ಕಪ್ಪುಗಾಗುತ್ತೆ. ಸ್ವಲ್ಪ ಅದು ಅರಶಿನ ಬಿಟ್ಕೊಂಡ್ರೂ ಪರವಾಗಿಲ್ಲ, ಎಲ್ಲನೂ ಆಗಬೇಕು ಅಂತ ಏನಿಲ್ಲ.
ಒಟ್ನಲ್ಲಿ ಅದು ಕಪ್ಪಗಾಗಬೇಕು. ಸೊ ಇವಾಗ 4ನೇದು ಹಾಕ್ತೀನಿ, ತೋರಿಸ್ತೀನಿ ಬನ್ನಿ. ಸೊ ನೋಡಿ ಹೆಂಗೆ ಕರ್ಕಲಾಗಿದೆ, ನಿಮ್ಗೆ ಇಲ್ಲೇ ಸಿಕ್ಬಿಡ್ತು ಕಾಜಲ್, ಅಂದರೆ ಕಣ್ಕಪ್ ಇಲ್ಲೇ ಸಿಕ್ಬಿಡ್ತು ನೋಡಿ, ಅಷ್ಟು ಕಪ್ಪಾಗಿದೆ. ನಿಮ್ಗೆ ಗೊತ್ತಿಲ್ಲ, ಕಸ್ತೂರಿ ಟರ್ಮರಿಕಲ್ಲಿ ಏನು ಗೊತ್ತಾ, ಕಪ್ಪುಗೆ ಮಾಡುವಂತಹ ಒಂದು ಶಕ್ತಿ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಅದನ್ನು ನೋಡಿ ಎಷ್ಟು ಕಪ್ಪುಗಾಗಿದೆ ಅಂದರೆ ಕಣ್ಕಪ್ ಥರನೇ ಆಗೋಗಿದೆ ಆಲ್ಮೋಸ್ಟು. ಸೊ ನಾನು ಆಮ್ಲ ಪುಡಿನ 1 ಸ್ಪೂನಷ್ಟು ತಗೋತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾ, ಆಮ್ಲ ಪೌಡರು ಕೂಡ ನಮ್ಮ ಕೂದಲನ್ನ, ಅದರಲ್ಲಿ ಒಂದು ಸ್ವಲ್ಪ 3/4 ಸ್ಪೂನ್ ಇತ್ತು, ಅದಕ್ಕೆ ಇನ್ನೊಂಚೂರು ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟೇ. ಆಯಿತಾ? ಯಾಕೆ ಹೇಳ್ತೀರಾ ನನ್ನ ಕತೆ ಘಾಟ್ ಇವತ್ತು. ಸೊ ನೋಡಿ, ಇದನ್ನು ಚೆನ್ನಾಗಿ ಇದು ಮಾಡಬೇಕು, ಚೆನ್ನಾಗಿ ಬ್ಲ್ಯಾಕ್ ಆಗಂಗೆ ಮಾಡಬೇಕು. ನೋಡಿ ನಾನು ಎಷ್ಟು ಚೆನ್ನಾಗಿರುವಂತಹ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಸೊ ಅದಕ್ಕೆ ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ, ಮತ್ತು ಎಷ್ಟು ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಎಷ್ಟು ಜನ ಮಾಡ್ತೀರಾ ನೋಡೋಣ. ಆಯಿತಾ? ಇದೂ ಅಷ್ಟೇ, ನಿಮಗೆ ಏನಕ್ಕೆ ನಾನು ಕಬ್ಬಿಣದ ಬಾಣಲಿನಲ್ಲೇ ಉರಿತಾ ಇದ್ದೀನಿ ಅಂದರೆ ಅದ್ರ ಕಬ್ಬಿಣದ ಅಂಶ ಎಲ್ಲ ಬಿಟ್ಕೊಳ್ತಿದ್ರು ಜೊತೆಗೆ. ಆಮೇಲೆ ಆಮ್ಲದಲ್ಲಿ ಏನು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪುಡಿನಲ್ಲಿ ಕೂದಲನ್ನ ಕಪ್ಪಗೆ ಮಾಡುವಂಥ ಶಕ್ತಿ ಇದೆ. ಸೊ ನಿಮ್ಗೆ ಗೊತ್ತಲ್ಲ, ಆಮ್ಲದು ಹೇರ್ ಆಯಿಲು ಬರುತ್ತೆ, ಕೊಬ್ಬರಿ ಎಣ್ಣೆ ಹೆಂಗೆ ಬರುತ್ತೋ ಅದೇ ಥರ ಡಾಬರ್ ಆಮ್ಲ ಅಂಥದ್ದೆಲ್ಲ ಬರುತ್ತೆ ನೋಡಿ. ಸೊ ಆಮ್ಲ ಏನು ಅಂದರೆ ಕಪ್ಪಗೆ ಮಾಡುವಂತಹ ಒಂದು ಶಕ್ತಿ ಹೊಂದಿರುತ್ತೆ. ಸೊ ನೋಡಿ ಇಲ್ಲೇ ಎಷ್ಟು ಕಪ್ಪಗೆ ಬಂದ್ಬಿಡ್ತು. ಯಾಕೋ ನನಗೆ ಹೊಗೆ ಅಂದರೆ ಹೊಗೆ ಆಗ್ತಿದೆ ಫ್ರೆಂಡ್ಸ್. ಸೊ ನೋಡಿ, ನನ್ನ ಸೀಕ್ರೆಟ್ ಎಲ್ಲ ರಿವೀಲ್ ನಿಮಗೋಸ್ಕರ, ನಿಮಗೂ ಹೆಲ್ಪ್ ಆಗಲಿ. ಸೊ ನೋಡಿ ಫ್ರೆಂಡ್ಸ್, ಹೆಂಗೆ ಕಪ್ಪಗೆ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಕಪ್ಪಗೆ ಬಂದಿದೆ. ಪ್ಲಸ್ ಇಲ್ಲಿ ನೋಡಿ, ಇದು ನಾವು ಲಾಸ್ಟಲ್ಲಿ ಹುರಿದಿದ್ದು ಆಮ್ಲ ಪೌಡರು, ಆಯಿತಾ, ಬೆಟ್ಟದ ನೆಲ್ಲಿಕಾಯಿ ಪುಡಿದು. ನೀವು ಅಂಗಡಿಗಳಲ್ಲಿ ಕೇಳ್ಬೋದು, ಪನ್ಸಾಲೆ ಅಂಗಡಿಲೆಲ್ಲ ಲೂಸ್ದೇ ಕೊಡ್ತಾರೆ ನಿಮಗೆ. ನಾನೊಂದು 40 ರುಪೀಸ್ಗೇನೋ ತಂದಿದ್ದೆ, ಒಂದು 50 ಗ್ರಾಮೋ 100 ಗ್ರಾಮೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ತುಂಬ ನಿಮಗೆ ನೋಡಿ ಇಂಥದ್ದೆಲ್ಲ ಯಾರು ಹೇಳ್ಕೊಡ್ತಾರೆ ಹೇಳಿ, ನಿಮಗೆ ಎಷ್ಟು ಚೆನ್ನಾಗಿರೋದು ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ. ಇದು ನೋಡಿ, ಯಾಕೋ ನಂದು ಅರಿಶಿನ ಯಾಕೋ ಬೆಂಕಿ ಕೆಂಡನೇ ಬಂದ್ಬಿಟ್ಟಿದೆಯಲ್ಲಪ್ಪ. ಇದೆಲ್ಲ ತಣ್ಣಗಾಗೋವರೆಗೂ ನಾನು ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ಇವಾಗ ಏನು ಮಾಡ್ತೀನಿ ಹೇಳಿ, ಎಲ್ಲ ಮಿಕ್ಸ್ ಮಸಾಲ. ನಿಮ್ಗೇನು ಅನಿಸುತ್ತೆ ಗೊತ್ತಾ, ಒಂದು ನಿಮಿಷ ಹೇಳ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ನೀವು ಅನ್ಕೋಬೋದು ಏನೇನೋ ಮಾಡಿ ತೋರಿಸ್ತಾ ಇದ್ದಾಳೆ ಅಂತ. ನಾನು ಇದರಲ್ಲಿ 4 ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದ್ದೀನೋ ಅದೆಲ್ಲ ಮಿರಾಕಲ್ ಆಗಿ ನಿಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ. ಸೊ ಯಾರಿಗೆಲ್ಲ ಆಸೆ ಇದೆ ನ್ಯಾಚುರಲ್ ಆಗಿ ಹೇರ್ ಡೈ ಮಾಡ್ಕೋಬೇಕು ಅಂತ ಹೇಳಿ, ಅವ್ರು ನನ್ನ ಜೊತೆ ಜಾಯ್ನ್ ಆಗಿ, ಓಕೆನಾ. ಅಂದರೆ ನನ್ನ ವ್ಲಾಗ್ಸ್ನ ಫಾಲೋ ಮಾಡಿ, ನನ್ನ ಅಲ್ಲ, ವ್ಲಾಗ್ಸ್ನ ಫಾಲೋ ಮಾಡಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕೂದಲು ರಫ್ ಆಗಿರುವ ಕೂದಲನ್ನು ಫುಲ್ಲು ಬ್ಲ್ಯಾಕ್ ಬರುವ ರೀತಿ, ಶೈನಿಂಗ್ ಬರುವ ರೀತಿ. ಸೊ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ, ನಿಜನೋ ಇದು ಅಷ್ಟೊಂದು ಉದ್ದ ಆಗುತ್ತಾ ಪ್ಲಸ್ ತಿಕ್ಕಾಗತ್ತಾ ಅಂತ. ನನ್ನ ಫೋಟೋಸಲ್ಲೇ ನಿಮಗೆ ಕಾಣಿಸಲ್ವಾ, ನಂದು ಫೋಟೋಸು ಚಿಕ್ಕ ಕೂದಲಿದೆ, ಅಬ್ಸರ್ವ್ ಮಾಡಿ, ಅದರಲ್ಲಿ ಎಷ್ಟು ತೆಳ್ಳಗಿರೋ ಕೂದಲಿದೆ ಅಲ್ವಾ. ಸೊ ನಾನು ಈ ಥರದ್ದೆಲ್ಲ ರೆಮಿಡಿ ಮಾಡಿ ತಿಕ್ಕಾಗಿ ಮಾಡ್ಕೊಂಡಿರೋದು. ಸೊ ನನಗೇನು ಗೊತ್ತಾ, ನಾನು ತುಂಬ ಪಾಸಿಟಿವಿಟಿನಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ಲ ಫ್ರೆಂಡ್ಸ್. ಸೊ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಸರಿನಾ. ಸೊ ಯಾವಾಗ ಏನು ಗೊತ್ತಾ, ನೀವು ತುಂಬ ಹ್ಯಾಪಿಯಾಗಿರ್ತಿರೋ, ನಿಮ್ಮದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅವಾಗೆಲ್ಲ ನಿಮ್ಮದು ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಪ್ಲಸ್ ಈ ಥರ ಯಾರು ಹೇಳ್ತಾರೆ ಹೇಳಿ, ಯಾವ್ದಾರ ಒಂದು ಫಂಕ್ಷನ್, ನಮ್ಮ ಅಮ್ಮನೂ ಹಂಗೆ ಮಾಡೋರು, ಏನಾರ ಫಂಕ್ಷನ್ ಇದ್ದಾಗ ತಕ್ಷಣ ತೊಗೊಂಬರೋದು, ಹೇರ್ ಡೈ ತೊಗೊಂಬರೋದು, ಹಿಂಗೆ ಅಪ್ಲೈ ಮಾಡೋದು. ಆಮೇಲೆ ಏನು ಗೊತ್ತಾ, ಇಲ್ಲೆಲ್ಲ ಕಪ್ ಆಗಿಬಿಡೋದು. ಈ ಗಾರ್ನಿಯರು, ಇಂಡಿಕಾನೋ ಯಾವುದೋ ಹಾಕೋದವರು. ಸೊ ಇಲ್ಲೆಲ್ಲ ಕಪ್ಪಾಗಿ ಹೆಂಗೆ ಎದ್ದೊಡಿಯೋದು ಅಂದರೆ ಚರ್ಮಕ್ಕೆಲ್ಲ ಆಗೋಗಿರೋದು. ಅದರಿಂದ ಏನು ಗೊತ್ತಾ, ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗಂಗೆ ಕಾಣಿಸುತ್ತೆ. ಸೊ ಅಂಥ ಕರ್ಮ ಯಾಕೆ ಬೇಕು ಅಂದರೆ, ಅಂತಹ ಒಂದು ಫಜೀತಿ ಯಾಕೆ ಬೇಕು, ಅದ್ರ ಬದಲು ಇಂಥ ನ್ಯಾಚುರಲ್ ಆಗಿ ಹೇರ್ ಡೈ ಮಾಡ್ಕೊಳ್ಳೋದನ್ನ ಕಲೀರಿ. ಸೊ ನಾನು ಜಾಸ್ತಿ ಲೆಂತಿಯಾಗಿ ಮಾಡಿದ್ರು ನೀವು ನನ್ನ ವ್ಲಾಗ್ಸ್ನ ನೋಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ, ನನಗೂ ಗೊತ್ತಾಗಬೇಕು ನಾನು ಲೆಂತಿಯಾಗಿ ವೀಡಿಯೋ ಮಾಡಲ ಅಥವಾ ಶಾರ್ಟಾಗಿ ಮಾಡಲ ಅಂತ ಗೊತ್ತಾಗಬೇಕು. ಏನು ಗೊತ್ತಾ, ಶಾರ್ಟಾಗಿ ಮಾಡಿದ್ರೆ ನಿಮಗೆ ಕೆಲವೊಂದು ಪಾಯಿಂಟ್ಸು ಹೇಳೋಕ್ಕಾಗಲ್ಲ. ಸೊ ಈ ಥರ ಲಾಂಗ್ ವೀಡಿಯೋಸಲ್ಲೇ ನಾನು ಹೇಳೋಕ್ಕಾಗಲ್ಲ, ಅಂದರೆ ಲೆಂತಿಯಾಗಿ. ಸೊ ಇವಾಗ ಮಿಕ್ಸಿಗೆ ಹಾಕಿ ನಾನು ತೋರಿಸ್ತೀನಿ ಬನ್ನಿ, ನಿಮ್ಗೆ ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಸೊ ಅವಾಗೇನು ಗೊತ್ತಾ, ಇಲ್ಲೆಲ್ಲ ವೈಟ್ ಆಗಿರುತ್ತೆ ಅಂದ್ಕೊಳ್ಳಿ, ಟಚ್ ಅಪ್ ಮಾಡ್ಕೊಂಬಿಡ್ಬೋದು ನೀವು. ತೋರಿಸ್ತೀನಿ ಬನ್ನಿ. ಇವಾಗ 2ನೇ ಮೆಥಡ್ಗೆ ಹೋಗ್ತೀನಿ. ಅದೊಂದು ಸ್ವಲ್ಪ ಬಿಸಿ ಇದೆ, ಅದೊಂಚೂರು ಆರಬೇಕು. ಸೊ 2ನೇ ಮೆಥಡ್ ಏನು ಅಂದರೆ, ವಾರದಲ್ಲಿ 2 ಸಲ ಅಪ್ಲೈ ಮಾಡ್ತಾ ಬರಬೇಕು. ಅದು ನಿಮ್ಮದು ನ್ಯಾಚುರಲ್ ಆಗಿ ಕೂದಲು ಕಪ್ಪಗೆ ಮಾಡುತ್ತೆ, ಆಮೇಲೆ ದಟ್ಟವಾಗಿ ಮಾಡುತ್ತೆ. ಉದ್ದ ಕೂದಲು ಯಾರಿಗೆ ಬೇಕು ಅಂತ ಆಸೆ ಪಡ್ತೀರೋ ಅವರೆಲ್ಲ ಇದನ್ನು ಟ್ರೈ ಮಾಡಿ. ಪ್ರತಿಯೊಬ್ಬರು ಹಾಕ್ಕೊಳ್ಳಿ, ಯಾರಿಗೂ ಅಂದರೆ
ಹೆನ್ನ ಅಪ್ಲೈ ಮಾಡೋರು ಕೆಲವರೆಲ್ಲ ಹೇರ್ ಡೈ ಹಾಕೋರು ಹೆನ್ನ ಹಾಕಿದ್ರೆ ಅಲರ್ಜಿ ಅಂತಿರಲ್ಲ, ಇದರಲ್ಲಿ ಹೆನ್ನ ನಾನು ಯೂಸೇ ಮಾಡ್ತಾ ಇಲ್ಲ. ಸೊ ನ್ಯಾಚುರಲ್ ಆಗಿ ಕೂದಲನ್ನ ಹೇಗೆ ಕಪ್ಪು ಮಾಡ್ಕೋಬೋದಪ್ಪ ಅನ್ನೋದ್ರದ್ದು ತೋರಿಸ್ತಾ ಇರೋದು. ಕೂದಲು ಚೆನ್ನಾಗೂ ಬೆಳೆಯುತ್ತೆ, ಆಮೇಲೆ ತಿಕ್ಕಾಗಿ ಬೆಳೆಯುತ್ತೆ, ಆಮೇಲೆ ಕೂದಲು ಉದ್ರೋಗ್ತಾ ಇರುತ್ತಲ್ಲ, ಈವನ್ ಮಕ್ಳಿಗೂ ಮಾಡಿ, ಯಾರು ಬೇಡ ಅಂದರು, ಸಣ್ಣ ಸಣ್ಣ ಮಕ್ಳಿಗೂ ಇದನ್ನ ಅಪ್ಲೈ ಮಾಡಿ ಭಾನುವಾರದತ್ತು ರಜೆ ಇರುತ್ತಲ್ಲ, ಸ್ಕೂಲ್ ಹಾಲಿಡೇಸ್ ಇರುತ್ತಲ್ಲ, ಹಾಕ್ಬಿಟ್ಟು ಕೂರಿಸಿ ಒಂದು ಕಡೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಸೆಕೆಂಡ್ನೇ ಮೆಥಡಲ್ಲಿ ಏನು ಅಂದರೆ ಯಾವುದನ್ನು ಹುರಿತಾ ಇಲ್ಲ ನಾನು, ಡೈರೆಕ್ಟ್ ಹಾಗೆ ನಾನು ತೋರಿಸ್ತಾ ಇರೋದು. ಅಂದರೆ ಅದು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕಾಗುತ್ತೆ. ಸೊ ತೋರಿಸ್ತಾ ಇದ್ದೀನಿ ಫಸ್ಟ್ ಅಷ್ಟೇ. ಸೊ ಫಸ್ಟ್ ಏನು ಬೇಕಾಗುತ್ತೆ ಅಂದರೆ ಮೆಂತ್ಯ 2 ಸ್ಪೂನ್ ಬೇಕಾಗುತ್ತೆ, ಮತ್ತು ಕರೋಂಜಿ 2 ಸ್ಪೂನ್, ಅಂದರೆ ಇದು ಆನಿಯನ್ ಸೀಡ್ಸ್ ಅಂತಾರೆ ಇದನ್ನು. ಸೊ ಇದು 2 ಸ್ಪೂನ್ ಬೇಕಾಗುತ್ತೆ, ಮತ್ತು ಆಮ್ಲ ಪೌಡರು 1 ಸ್ಪೂನ್ ಸಾಕಾಗುತ್ತೆ. 1 ಅಥವಾ 1.5 ಹಾಕೊಳ್ಳಿ, ಯಾಕೆಂದರೆ ಫುಲ್ ನಿಮ್ಮ ಕೂದಲು ಅಪ್ಲೈ ಮಾಡೋದ್ರಿಂದ 2 ಸ್ಪೂನೇ ಹಾಕೊಂಬಿಡಿ. ಯಾಕೆಂದರೆ ನನಗೆ ಗೊತ್ತಿಲ್ಲ ನಿಮ್ಮ ಕೂದಲು ಉದ್ದ ಇದೆಯೋ ಚಿಕ್ಕದಿದೆಯೋ. ನನ್ನ ಕೂದಲುಗೆ ಎಷ್ಟು ಅಂದರೆ ನನಗೊಂದು 2 ಸ್ಪೂನ್ ಬೇಕಾಗ್ಬೋದು. ಇದ್ರ ಜೊತೆಗೆ ಬೇರೆನೂ ಆ್ಯಡ್ ಮಾಡಬೇಕು, ಆಮೇಲೆ ತೋರಿಸ್ತೀನಿ. ಸೊ ಈ ಮೂರನ್ನು ಕಂಬೈಂಡ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಸೊ 2 ಸ್ಪೂನು ಲೆಕ್ಕ ಇಡಿ. ಸೊ ಇದರಲ್ಲಿ ನಾನು ಸ್ವಲ್ಪ ದಪ್ಪ ಸ್ಪೂನ್ ತೊಗೋತಾ ಇದ್ದೀನಿ. ನೀವು ಟೀ ಕಾಫಿಗೆಲ್ಲ ಯೂಸ್ ಮಾಡ್ತೀರಲ್ಲ, ಊಟ ಮಾಡೋದಕ್ಕೆ, ಅದಕ್ಕೆಲ್ಲ ದೊಡ್ಡ ಸ್ಪೂನ್. ಯಾಕೆಂದರೆ ನಮ್ಮ ಕೂದಲು ತುಂಬ ಉದ್ದ ಇರುತ್ತಲ್ವ, ಸೊ ಇಡೀ ಕೂದಲಿಗೆ ಬೇಕು, ಆಮೇಲೆ ನಮಗೆ ಚೆನ್ನಾಗಾಗಬೇಕಲ್ವ, ಕೂದಲು ಕಪ್ಪಾಗಬೇಕು. ಸೊ ಇದು ವಾರಕ್ಕೆ ಒಂದ್ಸಲ ಮಾಡಿ ಸಾಕಾಗುತ್ತೆ, ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಅವಾಗ ಇದಾಗುತ್ತೆ. ಸೊ ಇದು ನೋಡಿ, ಕರೋಂಜಿದು ಎಷ್ಟು ಹಾಕೋತಾ ಇದ್ದೀನಿ, 2. ಏನು ಗೊತ್ತಾ, ಇದು ನೀವು ಮೆಹಂದಿ ಇಲ್ಲ ಒಂದೊಂದು ಸಲ ನಿಮ್ಮ ಮನೇಲಿ ಅಂದ್ರೂ ಪರವಾಗಿಲ್ಲ, ಈ ಥರದ್ದು ಅಪ್ಲೈ ಮಾಡಿದಾಗ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಂಗೆ ಮಾಡುತ್ತೆ ನಿಮಗೆ. ಬೇಗ ಅದು ಬಿಳಿ ಆಗೋಕ್ಕೆ ಬಿಡಲ್ಲ, ಗ್ರೇ ಹೇರ್ ಆಗೋದಕ್ಕೆ ಬಿಡಲ್ಲ. ಸೊ ನೋಡಿ, ನಾನು ಒಂದು ಎಷ್ಟು ಸಲ ಹಾಕಿದ್ದೀನಿ ಗೊತ್ತಾ, ಒಂದು 40 ರೂಪಾಯಿಗೆ ತಂದಿದ್ದೆ ಇದು ಆಮ್ಲದು. ಯಾಕೋ ತಾಳಕ್ಕೆ ಹೊಟ್ಟೋಯ್ತು ನಾನು ತೋರಿಸ್ತೀನಿ. ಸೊ ನೋಡಿ, 1 ಸ್ಪೂನ್ ಆಲ್ರೆಡಿ ಹಾಕಿದ್ದೆ ಅಲ್ವಾ, ಸೊ 2 ಸ್ಪೂನು. ಸೊ ಇದನ್ನು ಎಲ್ಲನೂ ಇದು ಮಾಡಿ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ಇದು ತುಂಬ ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ಟಿಪ್ಸ್ ಇದು, ಯಾಕೆ ಅಂದರೆ ನನ್ನದೊಂದು ಸೀಕ್ರೆಟ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಏನೇನು ಮಾಡ್ಕೊತಿದ್ದೀನಿ ಅದನ್ನೆಲ್ಲನೂ ತೋರಿಸ್ಬಿಡ್ತೀನಿ ಒಂದೊಂದೇ ವ್ಲಾಗ್ಸಲ್ಲಿ, ಯಾಕೆಂದ್ರೆ ನಿಮಗೂ ಯೂಸ್ ಆಗಲಿ. ಸೊ ನೋಡಿ, 2 ಕಡ್ಡಿ ತೊಗೊಂಡಿದ್ದೀನಿ. ಸೊ 2 ಕಡ್ಡಿ ಸಾಕಾಗುತ್ತೆ. ಸೊ ಅದನ್ನು ಇದ್ರೊಳಗೆ ಹಾಕೋತೀನಿ ಈಗ. ನಾನು ನೋಡಿ, ಇದಿನ್ನೂ ಹಾರಿಲ್ಲ. ಇವಾಗ ನಾನು ಮಿಕ್ಸಿಗೆ ಹಾಕೋತೀನಿ. ಹೆಂಗಿದ್ರು 2 ಮಿಕ್ಸಿಗೆ ಹಾಕಬೇಕಲ್ಲ, ಫಸ್ಟ್ ಇದನ್ನು ಹಾಕೋತೀನಿ, ಆಮೇಲೆ ಅದು ಆ ಥರ ತೋರಿಸ್ತೀನಿ. ಸೊ ಇವಾಗ ಕರಿಬೇವನ್ನ ಇದ್ರೊಳಗೆ ಹಾಕೊಂಡು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಕರಿಬೇವು ಸೊಪ್ಪು ಮತ್ತು 4 ಥರ ಹಾಕಿರೋದಲ್ವ. ಕರೋಂಜಿ ಹಾಕಿದ್ದೀನಿ, ಮತ್ತು ಮೆಂತ್ಯದ ಹಾಕಿದ್ದೀನಿ, ಮತ್ತು ಆಮ್ಲ ಪೌಡರ್ ಹಾಕಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ. ನಿಮ್ಮ ಮನೇಲಿ ಏನಾರ ಆಮ್ಲ ಪೌಡರ್ ಇಲ್ಲ ಅಂದ್ರೂ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದು ಚಿಕ್ಕ ಚಿಕ್ಕ ಚೂರುಗಳು ಮಾಡಿ ಮಿಕ್ಸಿ ಗ್ರೈಂಡಲ್ಲಿ ಹಾಕೊಳ್ಳಿ, ಅದನ್ನು ಮಾಡ್ಬೋದು, ಹೇಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ಆಮ್ಲ ಪುಡಿ ಇಲ್ಲ ಅಂದರೆ ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ಆಮ್ಲ ಪುಡಿ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿಲಿ ಹಾಕ್ಬಿಟ್ಟು ತೋರಿಸ್ತೀನಿ ಬನ್ನಿ 2 ಹೆಂಗಾಗಿದೆ ಅಂತ. ಸೊ ನೋಡಿ, ಈ ಥರ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರೋದು ಈ ಥರ ಆಗಿರುತ್ತೆ. 2ನೇ ಮೆಥಡ್ದು ನಾನು ಹೇಳ್ತಾ ಇರೋದು. ಇನ್ನೊಂದ್ರದ್ದು ಕಪ್ಪುದಾಗಿದೆ ಅಲ್ವಾ, ಸುಟ್ಟಿರೋದು, ಅದು ಬೇರೆ. ಈ ಜಸ್ಟ್ ಯಾವುದನ್ನು ಸುಟ್ಟಿಲ್ಲ, ನಾವು ಹಾಗೆ ಹಾಕ್ಕೊಂಡಿರೋದಲ್ವ. ಸೊ ಅದ್ರದ್ದು ಈ ಥರ ಆಗಿರುತ್ತೆ. ಸೊ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳಿ, ನಾನು ತೋರಿಸ್ತೀನಿ ಹಿಂಗೆ ಮಾಡೋದು ಅಂತ. ಸೊ ಇದನ್ನು ನೀವು ಯಾವುದಕ್ಕೆ ಬಟ್ಲಿಗೆ ಹಾಕೊಳ್ಳೇ ಬಿಡಿ, ಡೈರೆಕ್ಟಾಗಿ ಈ ಒಂದು ಕಬ್ಬಿಣದ ಬಾಣಲಿ ಏನು ನಾನು ಮಾಡಿಟ್ಟಿದ್ದೀನಿ. ಸೊ ನೋಡಿ, ಈ ಒಂದು ಬಾಣಲಿ ಇದ್ರೊಳಗೆ ಹಾಕೊಂಬಿಡಿ. ಆ ಕಪ್ಪುಗಿರೋದು ಇರಲಿ ಬಿಡಿ, ಯಾಕಂದ್ರೆ ನಿಮ್ಮ ಕೂದಲು ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದು ಬೇರೆ ಮೆಥಡ್ ನಾನು ತೋರಿಸ್ತಾ ಇರೋದು ನಿಮಗೆ. ಸೊ ಇದನ್ನು ನಾವು ಯಾವುದ್ರಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಕಾಫಿ ಪೌಡರ್ ಮತ್ತು ಟೀ ಪೌಡರ್ನ ಆ್ಯಡ್ ಮಾಡ್ತೀನಿ ಈಗ. ಸೊ ನೋಡಿ, 1 ಸ್ಪೂನು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕುದಿ ಬರಬೇಕು. ಸೊ ಆಯಿತಾ, ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಟೀ ಡಿಕಾಕ್ಷನ್ನ 2 ಸ್ಪೂನ್ ಹಾಕೋತೀನಿ. ಕಾಫಿ ಪೌಡರು 1 ಸ್ಪೂನು, ಟೀ ಡಿಕಾಕ್ಷನ್ದು ಟೀ ಪೌಡರು 2 ಸ್ಪೂನ್ ಹಾಕೋಬೇಕಾಗುತ್ತೆ. ಸೊ ನಾನು ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ಬೀಟ್ರೋಟ್ ರಸನ ಕೂಡ ಅಂದರೆ ಬೀಟ್ರೋಟ್ ಪೀಸ್ಗಳನ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ನಿಮ್ಮ ಕೂದಲು ಚೆನ್ನಾಗಿ ಕಲರ್ ಹಿಡೀಲಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚಿಕ್ಕ ಬೀಟ್ರೋಟ್ ಸಾಕಾಗುತ್ತೆ. ಸೊ ಅದನ್ನು ನಾನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈಗ. ಸೊ ನೋಡಿ, ಬೀಟ್ರೋಟ್ದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲೇ ಅದು ಕಲರ್ ಬಿಟ್ಕೊಳ್ಳುತ್ತೆ ಇವಾಗ. ಸೊ ಅದು ಒಂದು ಎಷ್ಟೊತ್ತಾಗಬೇಕು ಅಂದರೆ ಒಂದು 5 ನಿಮಿಷ ಬಿಡಲೇಬೇಕು, ಅವಾಗಲೇ ಚೆನ್ನಾಗಿ ಅದ್ರ ಕಲರ್ ಎಲ್ಲ ಬಿಡೋದು. ಇದು ಹೆಂಗಿದ್ರು ಕುದೀತಾ ಇದೆ ಅಲ್ವಾ. ಇವಾಗ ಇನ್ನೊಂದು ನಾನು ತೋರಿಸಿದ್ನಲ್ಲ ಕಾಜಲ್ ಥರ, ಅದನ್ನು ರೆಡಿ ಮಾಡೋದು ತೋರಿಸ್ತೀನಿ ಹೆಂಗೆ ಅಂತ. ಸೊ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ, ಆರಿದೆ ಈಗ ಅದು. ಸೊ ನೋಡಿ, ಇದು ಎಲ್ಲ ಹಾರಿದೆ, ಆ ಕೆಂಡ ಥರ ಇತ್ತಲ್ಲ ಎಲ್ಲ ಹೋಗಿದೆ. ಸೊ ಇದನ್ನು ಈ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ತೋರಿಸ್ತೀನಿ ಹೆಂಗಾಗಿದೆ.
ಸೊ ನೋಡಿ ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಬಂದಿದೆ, ಫುಲ್ಲು ಕಪ್ಪಾಗಿದೆ. ಸೊ ನೋಡಿ ನನ್ನ ಕೈಯೆಲ್ಲ ಹಿಂಗೆ ಕಪ್ಪಗಾಗಿದೆ. ನೀವು ಬೇಕಾದ್ರೆ ಇದನ್ನು ಒಂಚೂರು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿನೂ ಹಾಕೋಬೋದು, ಕೂದಲು ಅವಾಗ ಅಂದರೆ ಒಂದು ಸ್ವಲ್ಪ ಕಪ್ಪು ಹಿಡಿಯುತ್ತೆ. ಇಲ್ಲ ನಮ್ಗೆ ಹಂಗೆ ಏನೇ ಮಾಡ್ತೀವಿ ಅಂದ್ರೂ ಜಸ್ಟ್ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ನೋಡಿ ತುಂಬಾ ಕಪ್ಪಗಾಗಿದೆ. ಸೊ ನೋಡಿ ನೀರಲ್ಲಿ ಹಾಕಿ ತೊಳೆದ್ರೂ ಕಪ್ಪು ಕಪ್ಪು ಕಾಣಿಸ್ತಾ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ಕೂದಲಿಗೆ ಹಾಕೊಂಡ್ರೆ ಇನ್ನೆಷ್ಟು ಕಪ್ಪಗಾಗಬೇಡ. ಸೊ ಆ ಥರ. ಸೊ ಇವಾಗ ಈ ಒಂದು ಬೀಟ್ರೋಟ್ ರಸನ ನಾನೇನು ಮಾಡಿದ್ದೆ ಅಲ್ವಾ, ಸೊ ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಬೀಟ್ರೋಟ್ ರಸ ಅಂದರೆ ಇದರಲ್ಲಿ ನಾನು ಇದು ಯಾವುದು ಹೇಳಿ ಕಾಫಿ ಪೌಡರ್ ಮತ್ತು ಟೀ ಪೌಡರ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಕಬ್ಬಿಣದ ಬಾಣಲಿನಲ್ಲೇ ನಾವು ಕಲಿಸ್ಬೇಕಾಗುತ್ತೆ. ಸೇಮ್ ಹೆಂಗೆ ನೀವು ಮೆಹಂದಿ ಇದು ನಾನು ತೋರಿಸ್ಕೊಟ್ಟಿದ್ದು ಅವತ್ತು ಅದೇ ಥರ. ಸೊ ಅದು ಫುಲ್ ಹಾಕೋಬೇಕಾಗುತ್ತೆ. ಇದೇನು ಗೊತ್ತಾ, ತಕ್ಷಣ ನೀವು ಯೂಸ್ ಮಾಡಬೇಕು ಅಂದ್ರೂ ಒಂದು 3 ಗಂಟೆ ಅಂತೂ ಬಿಡಬೇಕಾಗುತ್ತೆ. ಯಾಕೆಂದರೆ ಕಬ್ಬಿಣದ ಬಾಣಲಿನಲ್ಲಿ ಅದು ಹಿಡಿಬೇಕಲ್ವ ಅದ್ರದ್ದು. ಬೆಟರ್ ಏನು ಗೊತ್ತಾ, ನಾನು ಯಾವಾಗಲೂ ಏನು ಅಂದರೆ ರಾತ್ರಿ ಹೊತ್ತು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಸೇಮ್ ಮೆಹಂದಿ ಥರನೇ ಅಪ್ಲೈ ಮಾಡಿ ಹಾಕ್ಕೊಳ್ಳೋದು. ಸೊ ಇದೇನು ಅಂದರೆ ಕೂದಲನ್ನ ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಮಾಡುತ್ತೆ. ಅಂದರೆ ಹೇರ್ ಡೈ ಥರ ಅಲ್ಲ, ಇದು ಹೇರ್ ಡೈ ಥರ ಅಂದ್ಕೊಂಬಿಡ್ಬೇಡಿ. ಸೊ ಇದೇನು ಅಂದರೆ ನಮಗೆ ಒಂದು ಕಂಡೀಷ್ನಿಂಗ್ ಥರ ಆಗುತ್ತೆ. ಆಮೇಲೆ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ ಅಷ್ಟೇ, ಕಪ್ಪುಗೆ ಬೆಳೆಯೋಂಗೆ ಇದು ಮಾಡುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ರಾತ್ರಿ ಈ ಥರ ಕಲಸಿ ಇಟ್ಟಿರೋದಲ್ವಾ, ಸೊ ಮಾರ್ನಿಂಗ್ ನೀವೇನು ಮಾಡಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಬೇಕಿದ್ರ ಜೊತೆಗೆ, ಅಂದರೆ ಇದ್ರ ಒಳಗೆ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿ ಮತ್ತು 1 ಸ್ಪೂನ್ ಕರ್ಡ್ ಅಂದರೆ ಮೊಸರನ್ನ ಆ್ಯಡ್ ಮಾಡಿ. ಆವಾಗ ಚೆನ್ನಾಗಿ ಕಂಡೀಷ್ನಿಂಗ್ ಥರ ಬರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅವಾಗ. ಸೊ ಅಷ್ಟೇ ಪ್ರೊಸೀಜರ್ ಇದು. ಸೊ ಈ ಒಂದು ಕಾಜಲ್ ಪುಡಿ ಅಂದರೆ ಹೇರ್ ಡೈದು ಪುಡಿ ನಾನೇನು ಮಾಡಿಟ್ಟಿದ್ದೀನಿ, ಇದನ್ನು ನೀವು 3 ಥರದ್ರಲ್ಲೂ ಯೂಸ್ ಮಾಡ್ಬೋದು. ಒಂದು ಕೊಬ್ಬರಿ ಎಣ್ಣೆ ಒಂಚೂರು ಹಾಕ್ಕೊಂಡು ನೀವು ತಲೆಗೆ ಅದೇ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲಿ ಹಾಕೋಬೋದು. ಇಲ್ಲ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಇಲ್ಲ ಈವನ್ ಹಾಗೇ ನಾನೇನು ಆವಾಗಲೇ ತೋರಿಸಿದ್ನೋ, ಸೊ ನೋಡಿ ಈ ಥರ ಮಾಡ್ಕೊಂಡಾಗ ಕಪ್ಪು ಕಪ್ಪು ಬರುತ್ತಲ್ವ. ಸೊ ಜಸ್ಟ್ ಕೂದಲಿಗೆ ಎಲ್ಲೆಲ್ಲಿ ನಿಮಗೆ ವೈಟ್ ಅನಿಸುತ್ತೋ ಅಲ್ಲಿ ಟಚ್ ಅಪ್ ಮಾಡ್ಬೋದು. 4ನೇ ಮೆಥಡ್ ಏನು ಅಂದರೆ, ಇವಾಗ ಒಂದು ನೀರು ಮಾಡಿಟ್ಟೆ ಗೊತ್ತಾ, ಬೀಟ್ರೋಟು ಮತ್ತು ಇದ್ರದ್ದು. ಸೊ ಇದನ್ನು ಆ್ಯಡ್ ಮಾಡಿ ಒಂಚೂರು ನಿಮ್ಗೆ ಎಲ್ಲಿ ಮುಂದೆ ಎಲ್ಲ ಒಂದು ಸ್ವಲ್ಪ ಬೆಳ್ಳಗಾಗಿದೆ ಅಂದ್ಕೊಳ್ಳಿ. ಸೊ ಇದ್ರದ್ದು ಒಂದು ರಸನ ಹಿಂಗೆ ತಗೊಳ್ಳಿ, ಬೀಟ್ರೋಟ್ದು ನಾನು ಹೇಳೋದು. ಸೊ ಇದು ಹೆಂಗಾಗುತ್ತೆ ಅಂದರೆ ಒಂದು ಸ್ವಲ್ಪ ಕಾಜಲ್ ಥರನೇ ಆಗೋಗುತ್ತೆ ನಿಮಗೆ. ಸೊ ಬೀಟ್ರೋಟ್ ರಸ ಅದು ಇನ್ನೊಂಚೂರು ಹಾಕೋತೀನಿ. ಸೊ ನೋಡಿ ಬೀಟ್ರೋಟ್ ರಸನ ನೀವು ಯಾವಾಗ ಸೇರಿಸ್ತೀರೋ ಅದ್ರ ಕಲರು ಪ್ಲಸ್ ಬ್ಲ್ಯಾಕು ಎರಡು ಕಂಬೈಂಡ್ ಆಗಿ ಈ ಥರ ಬರುತ್ತೆ. ಸೊ ಆಯಿತಾ, ಈ ಥರ ಕಪ್ಪುಗಾಗಿರುತ್ತೆ ಅಂದ್ಕೊಳ್ಳಿ. ಸೊ ಟಚಪ್ ಕೊಡಿ ಅಷ್ಟೇ, ಎಲ್ಲೆಲ್ಲಿ ಏನೇನಾಗಿದೆ ಅಂದರೆ ಎಲ್ಲೆಲ್ಲಿ ಬೆಳ್ಳಗಿದೆ ಅಲ್ಲಿ ಟಚಪ್ ಕೊಡಿ ಈ ಥರ. ಸೊ ನಿಮ್ಗೆ ಎಲ್ಲಿ ನಾರ್ಮಲಾಗಿ ಇಂಥ ಕಡೆ ಎಲ್ಲ ಕೆಲವ್ರಿಗೆಲ್ಲ ಎಲ್ಲರಿಗೂ ಸಾಮಾನ್ಯವಾಗಿ ಇಂಥ ಕಡೆ ಎಲ್ಲ ಬೆಳ್ಳಗಾಗೋಗುತ್ತಲ್ಲ. ಸೊ ಈ ಥರ ಒಂದು ಟಚಪ್ ಕೊಡಿ. ಇದು ಎಷ್ಟು ದಿನ ಬೇಕಾದ್ರೆ ಇರ್ಬೋದು. ಇದು ನೀವು ತಲೆಗೆ ಸ್ನಾನ ಎಲ್ಲಿವರೆಗೂ ಮಾಡ್ತೀರೋ ಅಲ್ಲಿವರೆಗೂ ಇಟ್ಕೋಬೋದು, ಏನೂ ಆಗಲ್ಲ. ಯಾಕೆಂದರೆ ಇದು ನಾವು ನ್ಯಾಚುರಲ್ ಆಗಿ ನಾವು ಕಲೋಂಜಿ ಪುಡಿ ಮತ್ತು ಬೀಟ್ರೋಟ್ ರಸ ಸೇರಿಸಿರೋದ್ರಿಂದ ಏನೂ ಆಗಲ್ಲ. ಸೊ ಈ ಥರ ಟಚಪ್ಗೆ ಇದನ್ನು ಉಪಯೋಗಿಸ್ಕೋಬೋದು. ಈವನ್ ನಿಮಗೆ ಇಲ್ಲೆಲ್ಲ ತುಂಬ ಜಾಸ್ತಿ ಆಗಿದೆ ಅಂದರೆ ಯಾರ್ದಾರ ಹೆಲ್ಪ್ ತೊಗೊಂಡು ಅವ್ರ ಕೈಲಿ ಇಲ್ಲೆಲ್ಲ ಹಚ್ಚಿಸ್ಕೊಳ್ಳಿ. ಸೊ ಇದಾಗಿತ್ತು. ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ ಬೀಟ್ರೋಟ್ ರಸ ಜೊತೆ ಇದು ಸೇರಿಸಿರೋದು ಕಪ್ಪುಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ಇಮ್ಯಾಜಿನ್ ಮಾಡಿ. ಇದನ್ನು ಹಾಕೊಂಡ ತಕ್ಷಣ ಡ್ರೈ ಆಗಿಬಿಡುತ್ತಲ್ವ. ಸೊ ನಿಮಗೆ ನೆಕ್ಸ್ಟ್ ತಲೆಗೆ ಸ್ನಾನ ಮಾಡೋರ್ಗೂ ಇರುತ್ತೆ. ಸೊ ಫಂಕ್ಷನ್ಸ್ಗೆ ಏನಾರ ಹೋಗ್ಬೇಕಾದಾಗ ನೀವು ಈಸಿಯಾಗಿ ಈ ಥರದೊಂದು ಅಪ್ಲೈ ಮಾಡಿ ಹೋಗ್ಬೋದು. ಸೊ ಆವಾಗ ನೋಡಿ ಕಪ್ಪುಗೆ ಕಾಣಿಸುತ್ತೆ ಕೂದಲು, ಅಂದರೆ ನೀವು ಅದು ಏನೋ ಹಾಕೊಂಡಿದ್ದೀರಾ ಅಂತಲೇ ಅನಿಸಲ್ಲ. ಹೇರ್ ಡೈ ಹಾಕಿದಾಗ ಏನಾಗುತ್ತೆ ಅಂದರೆ ಕೂದಲೆಲ್ಲ ಅಂದರೆ ಇಲ್ಲೆಲ್ಲ ಕಪ್ಪು ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಹೇಳೋದ್ನಲ್ಲ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ ಅಂತ, ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ. ಸೊ ಅದ್ರ ಬದಲು ಈ ಥರ ನ್ಯಾಚುರಲ್ ಹೋಮ್ ಮೇಡ್ ಡೈ ಮಾಡೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. 2ನೇ ಮೆಥಡಲ್ಲಿ ಏನು ನಾನು ತೋರಿಸಿದ್ದೀನಿ ಅದನ್ನು ಮೆಹಂದಿ ಥರ ಅಪ್ಲೈ ಮಾಡಬೇಕು ಇಡೀ ಕೂದಲಿಗೆ. ಬೆಳಗ್ಗೆ ಅದು ಒಂದು ಸ್ವಲ್ಪ ಕಪ್ಪುಗೆ ಬಿಟ್ಕೊಂಡಿರುತ್ತೆ, ಅದ್ರದ್ದು ಐರನ್ ಕಂಟೆಂಟ್ ಅದರೊಳಗೆ ಬಂದಿರುತ್ತಲ್ವ. ಆಮ್ಲ ಪುಡಿ ಹಾಕಿದ್ದೀವಿ, ಕಲೋಂಜಿ ಹಾಕಿದ್ದೀವಿ. ಸೊ ಅದೆಲ್ಲ ಆಮೇಲೆ ಮೆಂತ್ಯ ಹಾಕಿರೋದ್ರಿಂದ ಅದೆಲ್ಲ ಕೂದಲು ಕಪ್ಪುಗೆ ಮಾಡುವಂತಹ
ಇದಾಗಿರುತ್ತೆ, ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸೊ ಯಾವಾಗ ನೀವು ಮೊಸರು ಮತ್ತು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡ್ತಿರೋ, ತುಂಬಾ ಹಾಕ್ಬಾರ್ದು. ಒಂದು ಅರ್ಧ ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಹಾಕಿ ಸಾಕು, 1 ಸ್ಪೂನ್ ಬೇಡ, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಮತ್ತು ಕರ್ಡ್ 1 ಸ್ಪೂನೇ ಸಾಕಾಗುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ. ಮೊಸರು ಯಾಕೆ ಹಾಕ್ತೀವಿ ಅಂದರೆ ಡ್ಯಾಂಡ್ರಫ್ ಹೋಗುತ್ತೆ, ಪ್ಲಸ್ ನಿಮ್ಮದು ಕೂದಲು ಶೈನಿಂಗ್ ಆಗಂಗೆ ಮಾಡುತ್ತೆ. ಆಮೇಲೆ ನ್ಯಾಚುರಲ್ ಆಗಿ ಕಪ್ಪುವುದು ಹಿಡಿಯುತ್ತೆ ಅದು ಕೂದಲು. ಸೊ ಆ ಥರ ಒಂದು ಮೆಥಡು ವಾರದಲ್ಲಿ 1 ಸಲ 2 ಸಲ ಮಾಡಿ. ನಿಮ್ಗೆ ತುಂಬ ಕೂದಲು ಉದ್ರೋಗ್ತಾ ಇದೆ ಅಂದರೆ ವಾರದಲ್ಲಿ 2 ಸಲನೇ ಮಾಡ್ಕೊಳ್ಳಿ ಈ ಮೆಥಡು. ಏನು ಗೊತ್ತಾ, ಬೆಟರ್ ಈ ಥರ ಪೌಡರ್ ನಾನು ಏನು ಮಾಡಿದ್ನಲ್ಲ, ಸೊ ನೀವು ಹಾಫ್ ಕ್ವಾಂಟಿಟಿ ಮಾಡ್ಕೊಂಬಿಡಿ, ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ. ತುಂಬ ಈಸಿ. ಆ ಥರ ಒಂದು ಕಬ್ಬಿಣದ ಬಾಂಡ್ಲಿ ಸಿಗುತ್ತೆ ಎಲ್ಲ ಕಡೆ, ಅದನ್ನು ತೊಗೊಂಡ್ಬಿಟ್ಟು ಅದು ರಾತ್ರಿ ಅದರಲ್ಲಿ ಹಾಕ್ಬಿಟ್ಟು, ನಾ ಹೇಳಿದ್ನಲ್ಲ ಕಾಫಿ ಡಿಕಾಕ್ಷನ್ನು ಮತ್ತು ಟೀ ಡಿಕಾಕ್ಷನ್ನು ಮತ್ತು ಬೀಟ್ರೋಟ್ ರಸ 3 ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಡಿ, ಬೆಳಗ್ಗೆ ಹೊತ್ತು ಅದನ್ನು ಅಪ್ಲೈ ಮಾಡಿ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಂಗೆ ನೀವು ಮಾಡ್ಬೋದು, ದಟ್ಟವಾಗಿ ಬೆಳೆಯುತ್ತೆ. ಆಯಿತಾ? ಸೊ ನೋಡಿ, ನಂದು ಫುಲ್ ಕೂದಲು ತೋರಿಸ್ತಾ ಇದ್ದೀನಿ. ಸೊ ಯಾರಿಗೆ ಬೇಕು ಈ ಥರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿರುವಂತಹ ಕಪ್ಪುದು ಬಂದಿದೆ. ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಬೀಟ್ರೋಟ್ ರಸದಲ್ಲಿ ನಾವು ಇದನ್ನು ಕಲಿಸ್ತೀವಲ್ಲ, ಇವಾಗ ನೀವು ಒಂದು ಕೋಕೋನಟ್ ಆಯಿಲಲ್ಲಿ ಹಾಕಿದಾಗ ತುಂಬ ಹೊತ್ತಿರಲ್ಲ, ಏನೋ ಒಂಥರ ಜಿಡ್ ಕೂದಲೆಲ್ಲ ಜಿಡ್ ಥರ ಕಾಣುತ್ತೆ, ಎಣ್ಣೆ ಹಾಕ್ದಂಗೆ ಕಾಣಿಸ್ಬಿಡುತ್ತೆ. ಬೆಟರ್ ಈ ಐಡಿಯಾ ಉಪಯೋಗಿಸಿ, ನಾನು ಈ ಥರನೇ ಮಾಡೋದು. ಸೊ ಇದರಲ್ಲಿ ಬೀಟ್ರೋಟ್ ರಸ ಇರೋದ್ರಿಂದ ನ್ಯಾಚುರಲ್ ಆಗಿ ಅದರಲ್ಲಿ ಕೆಂಪು ಬಣ್ಣ ಬಂದೇ ಇರುತ್ತೆ, ಅದು ಬೇಗ ಹೋಗಲ್ಲ, ನಿಮಗೂ ಗೊತ್ತು ಬೀಟ್ರೋಟ್ದು. ಅದ್ರ ಜೊತೆಗೆ ಯಾವಾಗ ಈ ಕಲೋಂಜಿದು ಕಪ್ಪು ಬಣ್ಣ ಇದರಲ್ಲಿ ಸೇರ್ಕೊಳ್ಳುತ್ತೋ, ಸೊ ನೋಡಿ ಕೆಂಪುಗೇನು ಕಾಣಿಸ್ತಾ ಇಲ್ಲ ತಾನೇ, ಕಪ್ಪುಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದನ್ನು ಇಂಥ ಕಡೆ ಎಲ್ಲ ಅಪ್ಲೈ ಮಾಡಿ, ಕಣ್ಕಪ್ ಥರನೇ ಯೂಸ್ ಮಾಡ್ಬೋದು. ಮತ್ತು ನೋಡಿ ಎಷ್ಟೊಂದು ಪುಡಿ ಆಯಿತು ನಾನು ತೋರಿಸಿರೋ ಮೆಥಡಲ್ಲಿ. ಒಂದು ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಡ್ರೈ ಇರುವಾಗ ನಾನು ಹೇಳೋದು, ಏನಿಲ್ಲ ಅನ್ನೋ ಒಂದು 2-3 ತಿಂಗಳಿಗಂತೂ ಬರುತ್ತೆ ನಿಮ್ಗೆ, ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಮಿಕ್ಸ್ ಮಾಡಿದಾಗ ಮಾತ್ರ ನೀವು ಆವಾಗಲೇ ಉಪಯೋಗಿಸ್ಬೇಕಾಗತ್ತೆ, ಯಾಕಂದರೆ ಬೀಟ್ರೋಟ್ ರಸ ಸೇರಿಸಿರ್ತೀವಲ್ವ. ಕಾಫಿ ಪುಡಿದಿದೆ, ಕಾಫಿ ಪುಡಿನೂ ನಿಮ್ಗೆ ಗೊತ್ತಾ ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಮಾಡುತ್ತೆ. ಟೀದೇನು ಅಂದರೆ ಡಿಕಾಕ್ಷನ್ದು ಕಂಡೀಷ್ನಿಂಗ್ ಕೊಡುತ್ತೆ, ಕೂದಲು ಚೆನ್ನಾಗಿ ಶೈನಿಂಗ್ ಎಲ್ಲ ಬರುತ್ತೆ. ಸೊ 3 ಹಾಕಿ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಯಾವುದೇ ಒಂದು ಹಾರ್ಮ್ಫುಲ್ ಆಗಲ್ಲ. ಸೊ ಈ ಥರ ಒಂದು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ನ್ಯಾಚುರಲ್ ಆಗಿ ಹೇರ್ ಡೈ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸಿದ್ದೀನಿ ನಿಮ್ಗೆ, ಹೇಗೆ ಮಾಡ್ಕೋಬೋದು ಅಂತ. ಸೊ ನೋಡಿ, ನಾನು ಇಲ್ಲೆಲ್ಲ ಅಪ್ಲೈ ಮಾಡಿರೋದು ಗೊತ್ತಾಗ್ತಾನೆ ಇಲ್ಲ, ನ್ಯಾಚುರಲ್ ಆಗಿ ಕೂದಲು ಥರನೇ ಕಾಣಿಸ್ತಾ ಇದೆ, ಅಂದರೆ ಕಪ್ಪು ಕೂದಲು ಥರನೇ ಇದೆ ಅಲ್ವಾ. ಸೊ ಇದನ್ನೇ ಹೇಳಿದ್ದು, ಆರಾಮಾಗಿ ಈ ಟ್ರಿಕ್ನ ಯೂಸ್ ಮಾಡಿ. ಅವಾಗ ನಿಮ್ಗೇನು ಗೊತ್ತಾ, ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರೂ ನೆಕ್ಸ್ಟ್ ನೀವು ತಲೆಗೆ ಸ್ನಾನ ಮಾಡೋವರೆಗೂ ಗೊತ್ತಾಗೋದೇ ಇಲ್ಲ, ಅಂದರೆ ಬೆಳ್ಳು ಕೂದಲು ಕವರ್ ಮಾಡಿಬಿಡ್ಬೋದು. ಸೊ ಅದು ಒಂದು ಟಿಪ್ಸ್ ಆಗಿತ್ತು ನಿಮಗೆ. ಮತ್ತು ನ್ಯಾಚುರಲ್ ಆಗಿ ಕೂದಲನ್ನ ಚೆನ್ನಾಗಿ ಬೆಳೆಯೋಂಗೆ ಏನು ಮಾಡ್ಕೋಬೋದು ಅಂತ ಸೆಕೆಂಡ್ನೇ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಆಪ್ಷನ್ ಇದ್ದರೆ ಹೈಪ್ ಆಪ್ಷನ್ ಇದ್ದರೆ ಹೈಪು ಮಾಡಿ ಮತ್ತು ಶೇರು ಮಾಡಿ. ಯಾರಿಗಾರು ಯೂಸ್ಫುಲ್ ಆದರೆ ಇದೊಂದು ತುಂಬ ಜನಕ್ಕೆ ಇವಾಗಿದೆ ಅಲ್ವಾ, ತುಂಬ ಜನ ಯಂಗ್ಸ್ಟರ್ಸ್ಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ ಬಿಳಿ ಕೂದಲು. ಸೊ ಈ ಥರ ಟಚ್ ಅಪ್ ಮಾಡೋದೊಂದು ಅವ್ರಿಗೆ ಗೊತ್ತಿರೋ ಟೆಕ್ನಿಕ್ಕು. ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಅವ್ರು ಎಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೂ ಒಂದು ಡಬ್ಬದಲ್ಲಿ ಇಟ್ಕೊಂಡು ಹೊಟ್ಟವ್ರೆ, ಪರ್ಸಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ. ಏನೂ ಸಿಗಲಿಲ್ವಾ, ಒಂದು ಜಸ್ಟ್ ನೀರು ತಗೊಳ್ಳಿ, ನೀರು ಟ್ಯಾಪಲ್ಲಿ ಅದನ್ನು ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಒದ್ದೆ ಥರ ಆಗುತ್ತೆ, ಹಾಕೊಳ್ಳಿ ಅಷ್ಟೇ. ಅದೇ ಒಂದು ಕಾಜಲ್ ಥರ ವರ್ಕ್ ಮಾಡುತ್ತೆ. ಅವಾಗ ಏನು ಗೊತ್ತಾ ನಿಮಗೆ, ಈಗ ಕಣ್ಕಪ್ಪೆಲ್ಲ ಹಾಕೊಂಡೋಗೋ ಅದರಲ್ಲಿ ಏನಾರು ಒಂದು ಸೇರ್ತಾರಲ್ವಾ, ಅದು ನಿಮ್ಮ ಕೂದಲು ಬೆಳ್ಳಗಾಗಂಗೆ ಮಾಡಿಬಿಡುತ್ತೆ. ಬಟ್ ಈ ಮೆಥಡಲ್ಲಿ ಏನು ಮಾಡುತ್ತೆ ಅಂದರೆ ಕೂದಲು ಕಪ್ಪಾಗಂಗೆ ಮಾಡುತ್ತೆ, ಕೂದಲು ಮತ್ತೆ ಬೆಳ್ಳಗಾಗಂಗೆ ಮಾಡಲ್ಲ, ಅಂದರೆ ಜಾಸ್ತಿ ಬೆಳ್ಳಗಾಗಂಗೆ ಅದು ಪ್ರಮೋಟ್ ಮಾಡಲ್ಲ. ಹೇರ್ ಗ್ರೋತ್ ಆಗಬೇಕಾದ್ರೆ ಸೊ ನೋಡಿ, ಬೆಳಗ್ಗೆ ಈ ಥರ ಕಪ್ಪಗೆ ಬಂದಿರುತ್ತೆ. ಸೊ ಎಡ್ಜಸ್ ಎಲ್ಲ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಕಪ್ಪಾಗಿದೆ. ಸೆಕೆಂಡ್ ಮೆಥಡ್ ನಾನು ಹೇಳ್ತಾ ಇರೋದು. ಸೊ ಅದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ಇದೇನಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಂಡೀಷ್ನಿಂಗ್ ಮಾಡುತ್ತೆ ನಮ್ಮ ಕೂದಲನ್ನ, ಅದಕ್ಕೆ. ಮತ್ತು ಮೊಸರನ್ನ 2 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡಿ ಕೂದಲಿಗೆ ಅಪ್ಲೈ ಮಾಡೋದಷ್ಟೆ. ಸೊ ನೋಡಿ, ಮೊಸರನ್ನ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಆಯಿತು. ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಕು. ಮೊಸರನ್ನ ಏನಕ್ಕೆ ಮಿಕ್ಸ್ ಮಾಡಿದ್ದು ಅಂದರೆ ನಮ್ಮದು ಡ್ಯಾಂಡ್ರಫ್ ಏನಾರ ಇದ್ದರೆ ಕೂದಲಲ್ಲಿ ಅದು ಹೊರಟೋಗುತ್ತೆ, ಮತ್ತು ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಬರುತ್ತೆ, ಶೈನಿಂಗ್ ಬರುತ್ತೆ. ಮತ್ತು ಇದೆಲ್ಲ ಹಾಕಿರೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ತಿಕ್ಕಾಗುತ್ತೆ, ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ನನ್ನ ಕೂದಲು ನಾನು ನೋಡ್ತಾ ಇದ್ದೀರಲ್ಲ, ಸೊ ಅದೇ ಥರ ಮಾಡಿ ನಾನು ಈ ಮೆಥಡ್ ಮಾಡಿಕೊಂಡೆ. ಕಪ್ಪುಗೂ ಬರುತ್ತೆ ಕೂದಲು, ಮತ್ತು ನಿಮ್ಮದು ಚೆನ್ನಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಸೊ ನೋಡಿ, ಇವಾಗ 2ನೇ ಮೆಥಡ್
ಮಾಡಿ ನಾನು ಕೂದಲಿಗೆ ಅಪ್ಲೈ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ ಫ್ರೆಂಡ್ಸ್, ಕಪ್ಪಗಾಗುತ್ತೆ. ಸೊ ಇದನ್ನು ನೀವು ಅಪ್ಲೈ ಮಾಡಿದಾಗ ಏನು ಅಂದರೆ ಒಂದು ಸ್ವಲ್ಪ ನಿಮಗೆ ಕೂದಲು ಚೆನ್ನಾಗಾಗುತ್ತೆ, ದಟ್ಟವಾಗುತ್ತೆ, ಉದ್ದಕ್ಕೆ ಬೆಳೆಯುತ್ತೆ, ಮತ್ತು ನಿಮ್ಮ ಒಂದು ಕೂದಲು ಕಪ್ಪಗಾಗಂಗೆ ಅದು ಪ್ರಮೋಟ್ ಮಾಡುತ್ತೆ. ಸೊ ಇದು ಹೇರ್ ಮಾಸ್ಕ್ ಆಗಿರುತ್ತೆ. ಫಸ್ಟ್ನೇ ಮೆಥಡಲ್ಲಿ ತೋರಿಸಿರೋದೇನು ಅಂದರೆ ಹೇರ್ ಡೈ. ಇದು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹೇರ್ ಡೈ ಇದು ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಸೆಕೆಂಡ್ ಒನ್ನು ಈ ಥರ ಇರುತ್ತೆ. ಸೊ ಇದೇನು ಅಂದರೆ ಕೂದಲನ್ನ ಕಪ್ಪಾಗಿಸುವಂತಹ ಹೇರ್ ಮಾಸ್ಕ್ ಆಗಿರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಈಗ ಫುಲ್ ಪ್ರೊಸೀಜರ್ ತೋರಿಸ್ತೀನಿ. ಸೊ ನೋಡ್ಕೊಂಬನ್ನಿ ಬನ್ನಿ. ಆಮೇಲೆ ಇದನ್ನು ಏನು ಅಂದರೆ ಜಸ್ಟ್ ನೀವು 1 ಗಂಟೆ ಬಿಟ್ಟರೆ ಸಾಕಾಗುತ್ತೆ, 1 ಅವರು. ಯಾಕೆಂದರೆ ಇದು ಒಂದು ಕಂಡೀಷ್ನಿಂಗ್ ಥರ ವರ್ಕ್ ಮಾಡುತ್ತೆ. 1 ಗಂಟೆನಲ್ಲೇ ಅದ್ರ ಕೆಲಸ ಅದು ಮಾಡುತ್ತೆ. ನೀವು ಮೆಹಂದಿ ಎಲ್ಲ ಹಾಕ್ಬೇಕಾದ್ರೆ ಒಂದು 2-3 ಗಂಟೆ ಬಿಡಬೇಕಲ್ವಾ. ಸೊ ಇದು ಬರೀ 1 ಅವರಲ್ಲಿ ಆಗೋಗುತ್ತೆ. ಸೊ 1 ಗಂಟೆ ಬೆಳಗ್ಗೆ ಇದ್ದ ತಕ್ಷಣ ನಾನೇನು ನೆನ್ನೆ ಕಲಸಿಟ್ಟು ತೋರಿಸ್ದೆ ಅಲ್ವಾ ಅದು ಮಿಕ್ಸ್ಚರು. ಸೊ ಅದನ್ನು ನಾನು ಬೆಳಗ್ಗೆ ಮೊಸರು ಮತ್ತು ಸಕ್ಕರೆ ಹಾಕಿ ಏನು ನಾನು ಮುಂಚೆ ತೋರಿಸೋದನ್ನೋ ಆ ಥರ ಮಾಡಿ ಇದು ಹಾಕ್ಕೊಂಡಿರೋದು. ಇದಾದಮೇಲೆ 1 ಗಂಟೆ ಬಿಟ್ಟು ಸ್ನಾನ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಸೊ ನಿಮಗೆ ಇದೆಲ್ಲ ಕಾಣಿಸ್ತಾ ಇದೆ ನೋಡಿ, ಒದ್ದೆ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಈ ಥರ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಬ್ಲ್ಯಾಕ್ ಕಲರ್ ಬರೋಂಗೆ ಮಾಡುತ್ತೆ. ಅದು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಒಂದು 6 ತಿಂಗಳು 1 ವರ್ಷ ಇದೇ ಥರ ಯೂಸ್ ಮಾಡ್ಕೊಂಬನ್ನಿ. ಅವಾಗ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಂಗೆ ಮಾಡುತ್ತೆ. ಮತ್ತು ಫಸ್ಟ್ನೇ ಮೆಥಡಲ್ಲಿ ತೋರಿಸಿದ್ನಲ್ಲ ಡಸ್ಟ್, ಅದನ್ನು ಬೇಕಾದ್ರೆ ನೀವು ಒಂಚೂರು ಕೊಬ್ಬರಿ ಎಣ್ಣೆಗೆ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಬರೀ ಒಂಚೂರು ನೀರಿಗೂ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಅದೇ ಎಲ್ಲೆಲ್ಲಿ ಟಚಪ್ ಕೊಡಬೇಕು ಅಂತ ಅನಿಸುತ್ತೋ ಸೊ ಅಲ್ಲಲ್ಲಿ ಕೊಡ್ಕೋಬೋದು. ಸೊ ಅವಾಗೇನು ಗೊತ್ತಾ, ಅದು ನ್ಯಾಚುರಲ್ ಆಗಿ ನಾವು ಕರೋಂಜಿ ಹಾಕಿರೋದ್ರಿಂದ ಅದು ಒಂದು ಈರುಳ್ಳಿದು ಬೀಜ ಆಗಿರುತ್ತೆ ಅದು. ಸೊ ಅದರಲ್ಲಿ ನಾವು ಈ ಥರ ಟಚಪ್ ಯಾವಾಗ ಕೊಡ್ತಾ ಬರ್ತೀವೋ ಡೈಲಿ ಮಾಡ್ಬೋದು. ಅದಕ್ಕೆ ಹೇಳಿದ್ದು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಅಂತ. ಸೊ ಕಪ್ಪು ಬದಲು ಅದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಸೊ ಅವಾಗೇನು ಗೊತ್ತಾ, ನಿಮ್ಮದು ಅಲ್ಲೆಲ್ಲ ವೈಟ್ ಕೂದಲು ತುಂಬ ಬೆಳೆಯೋದು ಸ್ಟಾಪ್ ಆಗಿ ಗ್ರೇ ಹೇರ್ದು ಅದು ಬರುವಾಗ ಅದು ಕಪ್ಪಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಅಂದರೆ ತುಂಬ ಜಾಸ್ತಿ ಬೆಳ್ಳಗಾಗೋದನ್ನು ಅವಾಯ್ಡ್ ಮಾಡುತ್ತೆ. ಆದಷ್ಟು ಚೆನ್ನಾಗಿ ಕೂದಲು ಕಪ್ಪಾಗಿ ಇರಿಸ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಎಲ್ಲ ಒದ್ದೆ ಇದೆ. ಸೊ ಆ ವೈಟ್ ಏನು ಕಾಣ್ತಿರೋದು ಅಂದರೆ ಮೆಂತ್ಯದು ಕಾಳು ಎಲ್ಲ ಹಾಕಿದ್ವಿ ಅಲ್ವಾ. ಸೊ ಇದಕ್ಕೆ ನಾವು ಇದನ್ನು ಬೀಟ್ರೋಟ್ ರಸ ಕೂಡ ಹಾಕಿದ್ದೀವಿ. ಸೊ ಎಲ್ಲ ಒಂಥರ ಕಪ್ಪು ಹಿಡಿಯುತ್ತೆ. ನಾನು ಆಮೇಲೆ ಇನ್ನೊಂದು ಹೇಳಬೇಕು, ಶಾಂಪೂ ಹಾಕ್ಕೊಂಡು ಮಾತ್ರ ಸ್ನಾನ ಮಾಡಬಾರ್ದು ಇದನ್ನು. ಸೊ ನೀವೇನು ಗೊತ್ತಾ, ಇದನ್ನು ಹಾಕ್ಕೊಂಡಿರ್ತೀರಲ್ಲ 3 ದಿನ ಬಿಡಿ, ಇದೇ ಒಂಥರ ನ್ಯಾಚುರಲ್ ಕಂಡೀಷ್ನಿಂಗ್ ಥರನೇ ಶಾಂಪೂ ಥರನೇ ಆಗಿರುತ್ತಲ್ವ, ನೀಟಾಗಿ ನೈಸಾಗಿ ಬರುತ್ತೆ. ಆಮೇಲೆ ಒಣಗಿಸಿದ್ಮೇಲೆ ಕೂದಲು ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೋಡೋದಕ್ಕೆ ಕಪ್ಪಾಗಿ ಆಮೇಲೆ ತಿಕ್ಕಾಗಿ ದಟ್ಟವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತೆ. ಸೊ ಇದು ನೀವು ಚಿಕ್ಕ ಮಕ್ಳಿಗೂ ಮಾಡ್ಬೋದು. ನಾನು ಹೇಳಿದ್ನಲ್ಲ, ವಾರದಲ್ಲಿ 1 ಸಲ ಅವ್ರಿಗೆ ತಲೆಗೆ ಈ ಥರ ಮಾಸ್ಕ್ ಥರ ಅಪ್ಲೈ ಮಾಡಿಬಿಡಿ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಡ್ಯಾಂಡ್ರಫ್ ಆಗಲ್ಲ, ಎಲ್ಲನೂ ನಿಮಗೆ ಒಂಥರ ಅವಾಯ್ಡ್ ಮಾಡಿ ಒಂದೇ ಒಂದು ಇದರಲ್ಲಿ ತುಂಬ ಚೆನ್ನಾಗಿರುವ ಬೆನಿಫಿಟ್ ಸಿಗುವಂತಹ ಒಂದು ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸಿರೋದು ನಿಮಗೆ ಹೇರ್ ಮಾಸ್ಕ್ ಬಗ್ಗೆ. ಸೊ 2 ಇದೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಒಂದು ಹೇರ್ ಡೈ ಥರ ಪೌಡರ್ ಯೂಸ್ ಮಾಡೋದು, ಇನ್ನೊಂದು ಮಾಸ್ಕ್ ಥರ ಕೂದಲು ಕಪ್ಪಾಗಂಗೆ ಮಾಡುತ್ತೆ ಇದು. ಸೊ ಟ್ರೈ ಮಾಡಿ. ಆಮೇಲೆ ಏನು ಗೊತ್ತಾ, ಒಂದೇ ದಿನ ಬರಲ್ಲ ಅದು. ನಾನು ನೋಡಿ ರೆಗ್ಯುಲರಾಗಿ ಈ ಥರ ಮಾಡಿನೇ ಈ ಥರ ಮಾಡ್ಕೊಂಡಿರೋದು. ಯಾವುದೇ ಒಂದು ಹೇರ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಹೇರ್ ಡೈ ಯೂಸ್ ಮಾಡ್ತಾ ಇಲ್ಲ. ಸೊ ಅದನ್ನು ನಿಮಗೋಸ್ಕರ ತೋರಿಸಿದ್ದಷ್ಟೇ, ನನ್ನ ಒಂದು ಸೀಕ್ರೆಟ್ನ ನಿಮಗೆ ತೋರಿಸ್ದೆ ಇವತ್ತು. ಓಕೆನಾ? ಸೊ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಿಗುತ್ತೆ. ಇಲ್ಲಾನೇನು ಗೊತ್ತಾ, ಒಂದು 2-3 ದಿನ ಆದ ತಕ್ಷಣ ನಿಮಗೆ ತುಂಬ ವೀಡಿಯೋಸು ನೀವು ನೋಡ್ತಾ ಇರ್ತೀರಾ ಯೂಟ್ಯೂಬಲ್ಲಲ್ಲ. ಸೊ ನಂದು ಸಿಗಲ್ಲ ನಿಮಗೆ. ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ಕ್ಯೂರಿಯಾಸಿಟಿಗೆ ಯಾವ ವೀಡಿಯೋ ಹಾಕಿರ್ಬೋದು ತೇಜು ಅಂದ್ಬಿಟ್ಟಾರ ಕ್ಲಿಕ್ ಮಾಡ್ತೀರಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪು ಕೂಡ ಮಾಡಿ ಫ್ರೆಂಡ್ಸ್, ಆವಾಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಲ್ಲ. ಸೊ ಮನೇಲೇ ಮಾಡ್ಕೊಳ್ಳಿ. ಇದನ್ನೆಲ್ಲ ಪಾರ್ಲರಲ್ಲಿ ನೀವು ಮಾಡ್ಸೋಕೋದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಆರಾಮಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹೇರ್ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ